ಆಂಧ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬೀದರಕಲ್ಲು ವಾರ್ಡಿನ ಆಂಧ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಜೈಮಾರುತಿ ಕನ್ನಡ ಸಾಂಸ್ಕೃತಿಕ ಮತ್ತು ಕ್ರೀಡೆ ಸಂಘ ಹಾಗೂ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆ ವತಿಯಿಂದ ಬೃಂದಾ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಅರುಣ್ ಬೈಲಪ್ಪರವರ ಅಧ್ಯಕ್ಷತೆಯಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಹಾಗೂ ಚೇತನ್ ಸರ್ಕಲ್ಗೆ ಕೆಂಪೇಗೌಡ ಸರ್ಕಲ್ ಎಂದು ಮರುನಾಮಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಸ್ಫಾಟಿಕಾಪುರಿ ಮಹಾಸಂಸ್ಥಾನ ಮಠದ ನಂಜಾವಧೂತ ಸ್ವಾಮೀಜಿಯವರು ಆಗಮಿಸಿ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಸ್ಕೂಲ್ ಬ್ಯಾಗ್ ಅನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಯಶವಂತಪುರ ಒಕ್ಕಲಿಗ ವೇದಿಕೆ ಅಧ್ಯಕ್ಷರು ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ರಾಮಕೃಷ್ಣ, ಜೈಮಾರುತಿ ಆಸ್ಪತ್ರೆಯ ಮಾಲೀಕರಾದಂತಹ ಡಾಕ್ಟರ್ ನಾಗೇಶ್ ಕುಮಾರ್, ಹೇರೋಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ವಿ ನಾಗರಾಜ್, ಸತೀಶ್, ಸಹಾಯ ಹಸ್ತ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಶ್ರೀ ರುದ್ರೇಗೌಡರು ಸೇರಿದಂತೆ ಅನೇಕ ಗಣ್ಯರು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು. ಮೇಲೆ ಹೋಗಿ ಸರ್, ಒಂದಿಬ್ಬರು ಹಾಗೆ ಇಟ್ಕೊಳ್ಳಿ, ಒಬ್ಬೊಬ್ಬರು ಕೈ ಹಾಗೆ ಈ ಕಡೆ ನೋಡಿ. ಹಾಕ್ಬಿಟ್ಟು ಸ್ವಲ್ಪ ಸೈಡ್ ಹಾಕ್ಬಿಟ್ಟು ಹಾಕಿ ಅಣ್ಣ ಒಂಚೂರು ಹಾಗೆ ಅಣ್ಣ ಸ್ವಲ್ಪ ಹಿಂದೆ ಇಲ್ಲಿ ಜೋರಾಗಿ ಚಪ್ಪಾಳೆ ಕೊಡಬೇಕು. ನಿಮ್ಮ ಕುಡಿಯೋ ಕಾಯಿಲೆ ನೀರು ಬರುತ್ತೆ, ಅದಕ್ಕೆ ಚಪ್ಪಾಳೆ ಹೊಡಿ. ನೀವು ನೀರಿನ ಅಭಾವ ಇಲ್ಲ, ಕಾರ್ಯಗಳಿಲ್ಲ. ಕುಡಿಯುವ ನೀರಿಗೆ ಬಹಳ ಆಕಾರ ಇಟ್ಟಿದೆ. ಅದನ್ನು ಕುಡಿಯುವ ನೀರಿನ ಶಾಶ್ವತವನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥ ಸುಮಾರು ವರ್ಷಗಳ ಹೋರಾಟ. ಈ ಆಗಸ್ಟ್ 15ಕ್ಕೆ ಈ ಭಾಗದಲ್ಲಿ ಕಾವೇರಿ ನೀರನ್ನು ನೋಡ್ತಕ್ಕಂಥ ಅದೃಷ್ಟ ಸಿಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಸ್ವಾಮೀಜಿಯವರಿಗೆ ತೆಗೆದುಕೊಂಡು
ವಿಜಯನಗರ ಅವರಿಗೆ ನಾ ಇಲ್ಲಿ ನೋಡಿ ಈ ಕಡೆ ರಾಮಕೃಷ್ಣ ವೇದಿಕೆ ಅವರಿಗೂ ಹಾಗೆ ಗ್ರಾಂಟ್ನ ಈಗ ಕೊಡ್ತಾ ಇದ್ದೀವಿ, ಎಲ್ಲ ಸ್ವೀಕರಿಸಬೇಕು. ಓಕೆ ಓಕೆ ಬುಕ್ ಇಟ್ಕೊಳ್ಳಿ ಸಾಂಕೇತಿಕ ಕೊಡಿ ಆಮೇಲೆ ಎಲ್ಲ ಕೊಡಿ